ಸಿಎಂ ಡಿಕೆ ಶಿವಕುಮಾರ್ಗೆ ಖಾತೆ ಹಂಚಿಕೆಯ ಟೆನ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕ್ಯಾಬಿನೆಟ್ ಏನು ಪುಲ್ ಮಾಡೋದಕ್ಕೆ ಸಿಎಂ ಡಿಕೆಶಿ ಒಂದ್ ಕಡೆ ಕಸರತ್ತನ್ನ ನಡೆಸ್ತಾ ಇದ್ರೆ, ಇತ್ತ ದೆಹಲಿಯಲ್ಲೇ ಬೀಡು ಬಿಟ್ಟಿರೋ ಡಿಕೆ ಶಿವಕುಮಾರ್ಗೆ ಸಾಕಷ್ಟು ಖಾತೆಯ ಹಂಚಿಕೆಯ ಟೆನ್ಷನ್ ಆಗ್ತಾ ಇದೆ. ಕ್ಯಾಬಿನೆಟ್ ರಚನೆ ಮಾಡಲು ಸಿಎಂ ಡಿಕೆಶಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಡಿಕೆ ಶಿವಕುಮಾರ್, ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದ್ದಂತೆ ಹೈಕಮಾಂಡ್ ಹೆಗಲಿಗೆ ಹೊರೆಯಾಗ್ತಾ ಇದೆ. ಸಂಪುಟದಲ್ಲಿ ಯಾರಿರಬೇಕು ಅನ್ನೋ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಸಚಿವ ಸಂಪುಟದಲ್ಲಿ ಯಾರಿರಬೇಕು, ಯಾರಿಗೆ ಯಾವ ಖಾತೆ ಸಿಗಬೇಕು, ಎಲ್ಲದರ ಬಗ್ಗೆ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನೋಡಿ, ಒಂದ್ ಕಡೆ ಏನು ಕ್ಯಾಬಿನೆಟ್ ಫುಲ್ ಮಾಡಬೇಕು ಅಥವಾ ಕ್ಯಾಬಿನೆಟ್ ಅನ್ನ ರಚನೆ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ಡಿಕೆ ಸಿಕ್ಕಾಪಟ್ಟೆ ಕಸರತ್ತನ್ನ ನಡೆಸಿಕೊಂಡು ದೆಹಲಿಯಲ್ಲಿ ಈಗ ಠಿಕಾಣಿ ಹೋಗಿರೋದು. ಇನ್ನು ಮತ್ತೊಂದು ಕಡೆ ಸಚಿವರ ಸ್ಥಾನದಲ್ಲಿ ಇರುವಂಥವ್ರಿಗೆ ಯಾವ ಖಾತೆಗಳನ್ನು ಕೊಡಬೇಕು ಅನ್ನೋದಕ್ಕೆ ಹೈಕಮಾಂಡ್ ಹೆಗಲಿಗೆ ಹೊತ್ತಿಸ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನೀವೇ ನಿರ್ಧಾರ ಮಾಡಿ ಯಾವ ಯಾವ ನಾಯಕರುಗಳಿಗೆ, ಅಂದರೆ ಯಾವ ಯಾವ ಸಚಿವರುಗಳಿಗೆ ಯಾವ ಯಾವ ಖಾತೆಗಳನ್ನು ಕೊಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತೇಳಿ ಹೈಕಮಾಂಡ್ಗೆ ಹಸ್ತಾಂತರಿಸ್ಬಿಟ್ಟಿದ್ದಾರೆ. ಈಗ ಹೈಕಮಾಂಡ್ ಹೇಳಿದ್ದೆ ಅಂತಿಮ ತೀರ್ಮಾನ ಆಗುತ್ತಲ್ವಾ. ಹೈಕಮಾಂಡ್ ಯಾರಿಗೆ ಯಾವ ಖಾತೆಯನ್ನು ವಹಿಸ್ತಾರೋ ಅದೇ ಖಾತೆಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಈಗ ಹೈಕಮಾಂಡ್ ಹೆಗಲಿಗೆ ಹೇರಿಸಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಟೆನ್ಷನ್ ಅಂತಂದರೆ ಕ್ಯಾಬಿನೆಟ್ಗೆ ಪುಲ್ ಮಾಡಬೇಕು ಅನ್ನೋ ಒಂದು ಕಸರತ್ತು ಒಂದು ಕಡೆ. ಹಾಗಾಗಿ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಕೊಂಡಿದ್ದಾರೆ. ಏನಂದರೆ ಹೈಕಮಾಂಡ್ ಜೊತೆ ಮಾತನಾಡಬೇಕು ಎಲ್ಲವನ್ನೂ ಕೂಡ ಅಂತ ಹೇಳಿ. ಇತ್ತ ಸಂಪುಟದಲ್ಲಿ ಯಾರಿರಬೇಕು ಅನ್ನೋ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡೇ ನಿರ್ಧಾರವನ್ನು ಮಾಡಬೇಕು. ಯಾರಿಗೆ ಯಾವ ಖಾತೆ ಅನ್ನೋ ವಿಚಾರವಾಗಲಿ ಕೂಡ ಹೈಕಮಾಂಡ್ ಮುಂದೆ ಒರೆಸಬೇಕು, ಅದನ್ನು ಹೇಳಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವಂಥ ನಿರ್ಧಾರ ಆಯಿತು. ಮಂತ್ರಿಗಿರಿ ಪಟ್ಟಕ್ಕಾಗಿ ಸಿಎಂ ಡಿಕೆ ನಿವಾಸ ದೆಹಲಿಗೆ ಆಕಾಂಕ್ಷಿಗಳು ದೌಡು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಸಚಿವ ಸ್ಥಾನಗಳು, ಹಂತ ಹಂತವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ದೌಡಾಯಿಸ್ತಾ ಇದ್ದಾರೆ ಆಕಾಂಕ್ಷಿಗಳು. ಕೊನೆ ಬಾರಿಗೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮಂತ್ರಿ ಸ್ಥಾನವನ್ನು ಪಡ್ಕೊಳ್ಬೇಕು ಅಂತ ಬಿಗಿಪಟ್ಟನ್ನ ಹಿಡಿದು ಕೂತಿದ್ದಾರೆ. 2ನೇ ಲಿಸ್ಟ್ನಲ್ಲಿ ಹೆಸರು ಸೇರ್ಪಡೆ ಮಾಡಲು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಕೆಲ ಆಕಾಂಕ್ಷಿಗಳು. ಅಂತಂದ್ರೆ ಮಂತ್ರಿ ಸ್ಥಾನವನ್ನ, ಮಂತ್ರಿಗಿರಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಇನ್ನೊಂದಷ್ಟು ಜನ ಕಸರತ್ತನ್ನ ನಡೆಸ್ತಾ ಇರೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಬಸವರಾಜ್, ಮಂತ್ರಿಗಿರಿ ಪಟ್ಟಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜೊತೆಗೆ ಒಂದು ರೀತಿ ಹೈಕಮಾಂಡ್ನ ಬೇಡ್ಕೊಳ್ಳೋದಕ್ಕೆ ಅಂತಾನೆ ಹೋಗ್ತಿದ್ದಾರೆ. ಅಂದ್ರೆ ನಮ್ಮ ಸೇರ್ಪಡೆಗೆ ಸೇರಿಸಿ ನಮ್ದು ಹೆಸರು ಅಂತ. ಇನ್ನೊಂದು ಕಡೆ ಈಗ ಹೈಕಮಾಂಡ್ ಹೆಗಲಿಗೆ ಡಿ ಕೆ ಶಿವಕುಮಾರ್ ಅವರು ಈ ಖಾತೆ ಹಂಚಿಕೆ ವಿಚಾರವಾಗಿ ಬಿಟ್ಟಿರೋದು. ಏನಿದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಿ. ಈಗಾಗಲೇ ಸಂಪುಟದಲ್ಲಿ ಸಚಿವರನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ರೀತಿಯ ವರ್ಕೌಟ್ ಅನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವಾರು ಆಕಾಂಕ್ಷಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹಲವಾರು ರೀತಿ ಅವರದೇ ಆಗಿರತಕ್ಕಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸಮುದಾಯವಾರು ಆಗಿರಬಹುದು, ಮತ್ತೆ ಪ್ರಾದೇಶಿಕವಾರು ಸಹಿತ ನಮ್ಮನ್ನು ಕೂಡ ಪರಿಗಣಿಸಿ ಹೊಸವರಿಗೂ ಕೂಡ ಅವಕಾಶ ಮಾಡಿಕೊಡಿ ಈ ಬಾರಿ ಅನ್ನುವಂಥದ್ದು ಬಹಳ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಮುದಾಯವಾರು ಕೂಡ ಆಯಾ ಜನತಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಹಾಗಾಗಿ ಈ 2ನೇ ಪಟ್ಟಿಯಲ್ಲಿ ಸಂಪುಟಕ್ಕೆ ಯಾರನ್ನೆಲ್ಲ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೆ ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗಿದೆ. ಅದರ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಒಂದು ಸಮ್ಮುಖದಲ್ಲೇ ನಿರ್ಧಾರ ಆಗ್ಲಿ, ಅವರೇ ಒಂದು ನಿರ್ಧಾರ ಮಾಡಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ದೆಹಲಿಯಲ್ಲೇ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಸಚಿವರ ಪಟ್ಟಿ ಕೂಡ ದೊಡ್ಡದಾಗೇ ಇದೆ. ಹಾಗಾಗಿ ಆಕಾಂಕ್ಷಿಗಳು ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇರುವಂತಹ 13 ಸ್ಥಾನಕ್ಕೆ ಹಲವಾರು ರೀತಿಯ ಪೈಪೋಟಿ ಕೂಡ ನಡೀತಾ ಇದೆ. ಅದರಲ್ಲಿ ಅಳೆದು ತೂಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು. ಹಾಗಾಗಿ ಯಾರಿಗೆಲ್ಲ ಕೊಡಬೇಕು ಅನ್ನುವಂಥದ್ದು, ಈಗ ಅಲ್ಪಸಂಖ್ಯಾತರ ಕೋಟಾದ ಅಡಿಯಲ್ಲಾಗಿರ್ಬೋದು, ದಲಿತ ಕೋಟಾದ ಅಡಿಯಲ್ಲಾಗಿರ್ಬಹುದು, ಲಿಂಗಾಯತ ಕೋಟಾದ ಅಡಿ ಆಗಿರ್ಬಹುದು, ಈ ರೀತಿಯಾಗಿರ್ತಕ್ಕಂಥದ್ದನ್ನೇ ಶಾಸಕರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು. ಈಗಾಗಲೇ ಎಚ್ ಡಿ ಮಹದೇವಪುರಂ ಕೂಡ ತೆಗೆದುಕೊಂಡಿಲ್ಲ ಸಂಪುಟಕ್ಕೆ ಅನ್ನುವಂಥ ದೊಡ್ಡ ಮಟ್ಟಿಗೆ ಅವರು ಕೂಡ ನಿನ್ನೆ ಪ್ರತಿಭಟನೆ ಮಾಡಿದ್ರು. ಇತ್ತ ಜಮೀರ್ ಅಹಮದ್ ಖಾನ್ ಅವ್ರನ್ನು ಕೂಡ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ರೀತಿ ಪ್ರತಿಭಟನೆ, ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ.
ಹಾಗಾಗಿ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಶಾಸಕರ ಲಿಸ್ಟು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಬಳಿ ಇದೆ. ಅದನ್ನ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚಿಸಿ ಅಂತಿಮವಾಗಿರ್ತಕ್ಕಂಥ 2ನೇ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಅಸಮಾಧಾನ ಹೇಳ್ತಾ ಇದೆ. ಈಗ ಕೃಷ್ಣ ಬೈರೇಗೌಡರ ಸಹಿತ ಮತ್ತೊಮ್ಮೆ ಕಂದಾಯ ಇಲಾಖೆ ಬೇಕು ಅನ್ನುವಂಥದ್ದು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಇಲಾಖೆಯನ್ನು ಕೈ ಬಿಡಲಾಗಿದೆ ಅನ್ನುವಂಥದ್ದು, ಅವುಗಳನ್ನು ಕೊಟ್ಟರೆ ಸಂಪೂರ್ಣವಾಗಿ ಕೊಡಿ ಅನ್ನುವಂಥದ್ದು. ಇತ್ತ KH ಮುನಿಯಪ್ಪ ಅವರು ಕೂಡ ಆಹಾರ ಖಾತೆ ಬೇಡ, ಸಮಾಜ ಕಲ್ಯಾಣ ಇಲಾಖೆ ಬೇಕು ಅನ್ನುವಂತ ಬಿಗ್ಪಟ್ಟಾಗಿರ್ಬೋದು. ಇತ್ತ ನಿನ್ನೆ ಸಚಿವ ಜಾರಕಿಹೊಳಿ ಅವರು ನನಗೆ ಕ್ರೀಡಾ ಇಲಾಖೆ ಕೊಟ್ಟಿದ್ದು ಒಳ್ಳೆಯದಿತ್ತು, ಅದನ್ನು ಕೂಡ ಹೆಚ್ಚುವರಿಯಾಗಿ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹೀಗೆ ಹಲವಾರು ರೀತಿ ಅವ್ರದೇ ಆಗಿರ್ತಕ್ಕಂಥ ಬೇಡಿಕೆ ಅನುಸಾರವಾಗಿ ಒಂದು ಕೇಳ್ತಾರೆ. ಆದ್ರೆ ಅದನ್ನ ಎಲ್ಲವನ್ನು ಕೂಡ ನಿಭಾಯಿಸುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಸಮಾಧಾನ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಈಗ ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ಲಿ, ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಕೊಡ್ತಾರೆ ಅವರೇ ನಿರ್ಧಾರ ಮಾಡ್ಲಿ. ಏನೇ ಇದ್ರು ಹೈಕಮಾಂಡ್ ನಾಯಕರ ಸೂಚನೆ ಅಂತ ಎಲ್ಲರೂ ಕೂಡ ನಡೆದುಕೊಳ್ಬೇಕು. ಅದೇ ನಿಯಮದಂತೆ ಕೂಡ ನಾನು ಕೂಡ ಹೋಗ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಎಲ್ಲವನ್ನು ಹೈಕಮಾಂಡ್ ಹೆಗಲಿಗೆ ಹೊರಿಸುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಸದ್ಯ ಮಂತ್ರಿಗಿರಿ ಪಟ್ಟಕ್ಕಾಗಿ CM DK ನಿವಾಸದಲ್ಲಿ ಒಂದಷ್ಟು ಏನು ಆಕಾಂಕ್ಷಿಗಳಿದ್ದಾರೆ, ಅವರು ದೆಹಲಿಗೆ ಹಾರಿದ್ದಾರೆ. ಮಂತ್ರಿಗಿರಿ ಪಟ್ಟ ಬೇಕು, ನಮ್ಮ ಹೆಸರನ್ನು ಸೇರ್ಪಡೆ ಮಾಡಿಸಿ ಅಂತ ಹೇಳಿ. ಸದ್ಯ ಮಂತ್ರಿಗಿರಿಗಾಗಿ ಎಲ್ಲರೂ ಕೂಡ ಒಂದು ಕಡೆ ಹೈಕಮಾಂಡ್ ಬೆನ್ನತ್ತಿರೋದು, ಜೊತೆಗೆ ಯಾರಿಗೆ ಯಾವ ಖಾತೆಗಳನ್ನು ನಿಭಾಯಿಸೋದಕ್ಕೆ ಕೊಡಬೇಕು ಅಂತೇಳಿ ಹೈಕಮಾಂಡೇ ಸ್ಪಷ್ಟೀಕರಣ ಕೊಡಲಿ, ಹೈಕಮಾಂಡೇ ಹೇಳಲಿ ಅಂತೇಳಿ DK ಶಿವಕುಮಾರ್ ಅವರು ಈಗ ಹೈಕಮಾಂಡ್ ಹೆಗಲಿಗೆ ಏರಿಸಿದ್ದಾರೆ.